ಅಲ್ಲ ಈ ವಿಡಿಯೋ ಮಾಡ್ತೀವಿ. ಎಲ್ಲರಿಗೂ ಎಲ್ಲ ವಿದ್ಯಾರ್ಥಿಗಳಿಗೆ ವಂದನೆಗಳನ್ನು ತಿಳಿಸ್ತಾ ಇವತ್ತಿನ ದಿವಸ ನಾವು ಒಂದು ಹೊಸ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಈಗಾಗಲೇ ಇದುವರೆಗೆ ಆನ್ಲೈನ್ ತರಗತಿಗಳನ್ನು ಮಾಡಿದ್ವಿ. ಕೆಲವು ವಿದ್ಯಾರ್ಥಿಗಳು ಈ ತಾಂತ್ರಿಕ ತೊಂದರೆಗಳಿಂದ ಅಂಥ ಒಂದು ಪಾಠ ಪ್ರವಚನಗಳು ಸರಿಯಾಗಿ ಕೇಳ್ತಿಲ್ಲ ಅಂತಕ್ಕಂಥ ಹಿನ್ನೆಲೆಗಳಲ್ಲಿ ನಾವು ಇವತ್ತಿನ ದಿವಸ ಒಂದು ಹೊಸ ವಿನೂತನ ಪ್ರಯೋಗವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಅಂತ ಹೇಳಿದರೆ ಸಪ್ರೇಟಾಗಿ KSS ಫೌಂಡೇಶನ್ BD ಅಂತಕ್ಕಂಥ ಎಲ್ಲ ಆಲ್ ಸ್ಮಾಲ್ ಲೆಟರ್ಸ್ KSS ಫೌಂಡೇಶನ್ BD ಅಂತಕ್ಕಂಥ ಒಂದು ಯೂಟ್ಯೂಬ್ ಚಾನಲ್ನ ನಾವು ಕ್ರಿಯೇಟ್ ಮಾಡಿ, ನೀವು ಯೂಟ್ಯೂಬ್ ಚಾನಲ್ ಹೋಗಿ ಸರ್ಚಲ್ಲಿ KSS ಫೌಂಡೇಶನ್ BD ಅಂತೇಳಿ ನೋಡಿದಾಗ ಯೂಟ್ಯೂಬ್ ಚಾನಲ್ ಓಪನ್ ಆಗುತ್ತೆ. ಅಲ್ಲಿ ನಿಮಗೆ ಬೇಕಾಗಿರ್ತಕ್ಕಂತಹ ಏನು ನಮ್ಮ ಅಧ್ಯಾಪಕರು ಮಾಡಿರ್ತಕ್ಕಂಥ ಪಾಠಗಳ ಒಂದು ವಿಡಿಯೋ ಕ್ಲಿಪ್ಪಿಂಗ್ಗಳನ್ನು ಹಾಕಬೇಕು ಅಂತಕ್ಕಂಥ ಒಂದು ಪ್ರಯತ್ನವನ್ನು ನಾವು ನಮ್ಮ ಒಂದು ಸಾಹಸಬೇಕಾಳಿನ ಪ್ರಯತ್ನವನ್ನು ಇವತ್ತು ಮಾಡಲಿಕ್ಕೆ ನಾವಿಲ್ಲಿ ಹೊರಟಿದ್ದೀವಿ. ಆ ದಿಸೆಯಲ್ಲಿ ಈಗಾಗಲೇ ಆ ಯೂಟ್ಯೂಬ್ ಚಾನಲಲ್ಲಿ ನಮ್ಮ ಶರಣ ಸನ್ಮಾನ್ಯ ರುದ್ರಮುನಿ ಹಿರೇಮಠರವರ ವಿವರಣಾ ಕೊಂಡಿ ಅಂತಕ್ಕಂಥ ಒಂದು ವಿಷಯವನ್ನು ನಮ್ಮ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಎಷ್ಟೇ ಆಗಲಿ ಶರಣ ಪರಂಪರೆಯಲ್ಲಿ ಬಂದಿರತಕ್ಕಂಥ ರುದ್ರಮುನಿ ಹಿರೇಮಠರವರ ಒಂದು ಯೂಟ್ಯೂಬ್ನ ಉದ್ಘಾಟನೆ ಮೂಲಕ ನಾವು ಅದನ್ನು ಮಾಡಿದ್ದೀವಿ. ಈಗ ನಾನೊಂದು ಸಣ್ಣ ಒಂದು ಪ್ರಯತ್ನವನ್ನು ನಾನು ಈಗಾಗಲೇ ಹಿಂದೆ ತರಗತಿಯಲ್ಲಿ ಪಾಠ ಮಾಡಿರ್ಬೋದಾಗಿರ್ತಕ್ಕಂತಹ ಬೋಧನೆ ಮತ್ತು ಅಂದರೆ ಟೀಚಿಂಗ್ ದ ಸಿಸ್ಟಮ್ ಅಪ್ರೋಚ್, ಬೋಧನೆ ವ್ಯವಸ್ಥಾ ವಿಧಾನ ಅಂತಕ್ಕಂಥ ಒಂದು ಅಭ್ಯಾಸ ಪಾಠಗಳನ್ನು ಈ ಪೆಡಗಾಗಿಕ್ ಟೆಕ್ನಿಕ್ ಟೂಲ್ಸ್ ಆ್ಯಂಡ್ ಅಪ್ರೋಚ್ ತಕ್ಕಂಥ ಒಂದು ಪತ್ರಿಕೆಯಲ್ಲಿ ಮೊದಲನೇದಾಗಿರ್ತಕ್ಕಂಥ ಯೂನಿಟ್ಸಲ್ಲಿ ಬರ್ತಕ್ಕಂಥದ್ದು ಈ ಟೀಚಿಂಗ್, ಅದರಲ್ಲಿ ಸಿಸ್ಟಮ್ ಅಪ್ರೋಚ್ ಅಂತಕ್ಕಂಥದ್ದು. ಹಾಗಾಗಿ ನಾನು ಮೊದಲಿಗೆ ಟೀಚಿಂಗ್ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ನ ಹೇಳಲಿಕ್ಕೆ ಹೊರಟಿದ್ದೆ. ಇಲ್ಲಿ ಟೀಚಿಂಗ್ ಅಂತ ಹೇಳಿದರೆ ಏನು ಅಂತ ಹೇಳುವಾಗ, ಟೀಚಿಂಗ್ ಮೀನ್ಸ್ ಅಂತ ಹೇಳುವಾಗ ಕನ್ನಡದಲ್ಲಿ ಹೇಳು ಅಂತ ಹೇಳ್ತೀವಿ. ಅದು ಏನು ಹೇಳಬೇಕು, ಯಾಕೆ ಹೇಳಬೇಕು, ಯಾರಿಗಾಗಿ ಹೇಳಬೇಕು, ಯಾವಾಗ ಹೇಳಬೇಕು, ಎಲ್ಲಿ ಹೇಳಬೇಕು, ಇದರಿಂದ ಆಗ್ತಕ್ಕಂಥ ಲಾಭಗಳೇನು, ಈ ಎಲ್ಲವನ್ನು ನಾವು ಪರಿಶೀಲನೆ ಮಾಡಿದಾಗ, ಅವಲೋಕನ ಮಾಡಿದಾಗ ನಾವು ಇದರ ಅರ್ಥವನ್ನು ಮಾಡಬೇಕಾಗುತ್ತೆ ಅಂತ ಹೇಳಿದ್ರು. ಸೊ ಒಂದು ಮಾತನ್ನು ಹೇಳ್ತಾರೆ, ಟೀಚಿಂಗ್ ಈಸ್ ಎ ಇಂಪೋರ್ಟಿಂಗ್ ನಾಲೆಡ್ಜ್. ನೋಡಿ ಎಷ್ಟು ಚೆನ್ನಾಗಿದೆ, ಇಂಪೋರ್ಟಿಂಗ್ ನಾಲೆಡ್ಜ್, ಜ್ಞಾನವನ್ನು ಸ್ವೀಕರಿಸ್ತಕ್ಕಂಥದ್ದು, ಜ್ಞಾನವನ್ನು ಒಳಗೆ ತುರುಕ್ತಕ್ಕಂಥದ್ದು, ತಿಳುವಳಿಕೆಯನ್ನು ಹೇಳ್ತಕ್ಕಂಥದ್ದು ಅಂತಕ್ಕಂಥದ್ದು. ಅಂದರೆ ಟೀಚಿಂಗ್ ಮೀನ್ಸ್ ಅಕ್ವೈರಿಂಗ್ ಸ್ಕಿಲ್ ಅಂತ ನಾವು ಹೇಳ್ತೀವಿ. ಅದಕ್ಕೆ ಇನ್ನೊಂದು ಕಡೆ ಹೇಳ್ತಾರೆ ಟೀಚಿಂಗ್ ಅಂತಕ್ಕಂಥದ್ದು, ಟೀಚಿಂಗ್ ಈಸ್ ಎ ಇಂಟೆನ್ಷನಲ್ ಆಕ್ಟಿವಿಟಿ. ಬಹಳಷ್ಟು ಗಂಭೀರವಾಗಿ ನಾವು ಪರಿಗಣಿಸಬೇಕಾಗುತ್ತೆ. ಟೀಚಿಂಗ್ ಈಸ್ ಎ ಇಂಟೆನ್ಷನಲ್ ಆಕ್ಟಿವಿಟಿ. ಬೋಧನೆ ಎಂಬುದು ಒಂದು ಉದ್ದೇಶಪೂರಿತವಾಗಿರ್ತಕ್ಕಂಥ ಚಟುವಟಿಕೆ. ಅಲ್ಲಿ ನಾವು ಯಾವುದೇ ಒಂದು ಆಕ್ಟಿವಿಟಿನ ಕಂಡಕ್ಟ್ ಮಾಡಬೇಕಾದ್ರೆ ಅದರಿಂದ ಒಂದು ಉದ್ದೇಶಗಳಿರುತ್ತೆ. ಒಂದು ಬೆತ್ತ ತಗೊಂಡು ಬಾರಿಸ್ತೀವಿ ಅಂತ ಹೇಳಿದಾಗ ಅದರಿಂದ ಉದ್ದೇಶ ಇರುತ್ತೆ. ಒಳ್ಳೆಯ ಮಾತನ್ನು ಹೇಳ್ತೀವಿ ಅನ್ನೋ ಉದ್ದೇಶ ಇರುತ್ತದೆ. ಒಂದು ನ್ಯೂಟ್ರಿಷನ್ ಫುಡ್ನ ಕೊಡ್ತಾ ಉದ್ದೇಶ ಇರುತ್ತೆ. ಒಬ್ಬ ಡಾಕ್ಟರ್ ರೋಗಿನ ಚೆಕ್ ಮಾಡ್ತಾನೆ ಅಂತ ಹೇಳಿದಾಗ ಅದರೊಂದು ಉದ್ದೇಶ ಇರುತ್ತೆ. ಹಾಗಾಗಿ ಬೋಧನೆ ಅಂತಿದೆ, ಟೀಚಿಂಗ್ ಈಸ್ ಎನ್ ಇಂಟೆನ್ಷನಲ್ ಆಕ್ಟಿವಿಟಿ. ಟೀಚಿಂಗ್ ಈಸ್ ಎ ಎಫೆಕ್ಟಿವ್ ಡಿಸ್ಕಷನ್ ಬಿಟ್ವೀನ್ ಸ್ಟೂಡೆಂಟ್ ಅಂಡ್ ಟೀಚರ್. ಬೋಧನೆ ಅಂತಕ್ಕಂಥದ್ದು ಡಿಸ್ಕಷನ್. ಎಂಥ ಡಿಸ್ಕಷನ್ಸ್? ಎಫೆಕ್ಟಿವ್ ಡಿಸ್ಕಷನ್. ಸುಮ್ಮನೆ ಏದೇ ಕುಂತಿದ್ದೆ, ತಮ್ಮ ರುದ್ರಣ್ಣ ಏನು ಮಾಡ್ತೀಯಪ್ಪ, ಮಂಜಣ್ಣ ಏನು ಮಾಡ್ತೀಯಾ, ಜಯಪ್ರಕಾಶ್ ಏನು ಮಾಡ್ತೀಯಪ್ಪ, ಊಟ ಆತ, ತಿಂಡಿ ಆತ, ಊರಿಗೆ ಹೋಗಿದ್ದ, ಇದ್ದಿದ್ದೆ, ಎಲೆಕ್ಷನ್ ಬಂತು, MLC ಓಟ್ ಹಾಕ್ತಿಲ್ಲ, ಪಾರ್ಟಿಗೆ ಇಟ್ಟಿದ್ದವ, ಈ ಥರದಲ್ಲ. ಇದೆಲ್ಲ ಏನು ಖಾಲಿ ಪಿಲಿ, ಕಚ್ಚಿ ಪಿಂಚಿ ಅಂತ ಹೇಳ್ತೀವಿ. ಟೈಮ್ ಪಾಸಿಗೆ ಕಡಲೆಕಾಯಿ ತಿನ್ನೋದಲ್ಲ. ಆರೋಗ್ಯಕ್ಕೆ ಬೇಕಾಗಿರ್ತಕ್ಕಂಥ ಮೌಲ್ಯಯುತವಾಗಿರ್ತಕ್ಕಂಥ ಆಹಾರ ತಿಂತಕ್ಕಂಥ. ಹಾಗಾಗಿ ಇಲ್ಲಿ ಒಂದು ಬೋಧನೆ ಅಂತ ಹೇಳಿದ್ರೆ ಒಂದು ಪರಿಣಾಮಕಾರಿ ಸಂಭಾಷಣೆ, ಎಫೆಕ್ಟಿವ್ ಟೀಚಿಂಗ್ ಅಂತಕ್ಕಂಥ ಹೇಳ್ತೀವಿ ನಾವು. ಯಾರ ಮಧ್ಯೆ? ಇನ್ ಬಿಟ್ವೀನ್ ಸ್ಟೂಡೆಂಟ್ ಅಂಡ್ ಟೀಚರ್. ಅಂದರೆ ಟೀಚಿಂಗ್ ಅಂತ ಹೇಳಿದಾಗ ಎಫೆಕ್ಟಿವ್ ಡಿಸ್ಕಷನ್ಸ್ ಬಿಟ್ವೀನ್ ಟೂ ಆಸ್ಪೆಕ್ಟ್ಸ್. ಯಾವುವು? ಒಂದು ಟೀಚರು, ಮತ್ತೊಂದು ಶಿಕ್ಷಕ ಅಂತಕ್ಕಂಥದ್ದು. ಒಂದು ಬಂತ ಟೀಚಿಂಗ್ ಮೀನ್ಸ್ ಎಫೆಕ್ಟಿವ್ ಡಿಸ್ಕಷನ್ಸ್ ಇನ್ ಬಿಟ್ವೀನ್ ಟೀಚರ್ ಅಂಡ್ ಸ್ಟೂಡೆಂಟ್ಸ್. ನೋಡಿ, ವಿದ್ಯಾರ್ಥಿ ಮತ್ತು ಶಿಕ್ಷಕನ ಮಧ್ಯೆ ನಡೆಯಬಹುದಾಗಿರ್ತಕ್ಕಂತಹ ಪರಿಣಾಮಕಾರಿ ಸಂಭಾಷಣೆ ನಾವು ಇಲ್ಲಿ ಬೋಧನೆ ಅಂತ ಕಳಿತೀವಿ ನಾವು. ಅದಕ್ಕೆ ಹೇಳಿದ್ರೆ ಟೀಚಿಂಗ್ ಅಂತಕ್ಕಂಥದ್ದು ಎಫೆಕ್ಟಿವ್ ರಿಸಲ್ಟ್ ಆಫ್ ಲರ್ನಿಂಗ್.
ಎಫೆಕ್ಟಿವ್ ರಿಸಲ್ಟ್ ಆಫ್ ಲರ್ನಿಂಗ್, ಪರಿಣಾಮಕಾರಿ ಕಲಿಕೆಯ ಮೇಲೆ ಆಗ್ತಕ್ಕಂಥ ಒಂದು ಉತ್ತಮವಾಗಿರ್ತಕ್ಕಂಥ ಫಲಿತಾಂಶ ಅಂದರೆ ಟೀಚಿಂಗ್, ಲರ್ನಿಂಗ್, ಇವ್ಯಾಲ್ಯೂಯೇಷನ್, ಫೀಡ್ಬ್ಯಾಕ್ ಒಂದಕ್ಕೊಂದಕ್ಕೆ ಇಂಟರ್ಲೇಟೆಡ್. ಅದಕ್ಕೆ ನಾವು ಇಂಟರ್ ರಿಲೇಟೆಡ್ ಅಂತ ಕೇಳ್ತೀವಿ. ಒಂದಕ್ಕೊಂದು ಅಂತರ್ ಸಂಬಂಧಿತವಾಗಿರ್ತಕ್ಕಂಥ, ಒಂದಕ್ಕೊಂದು ಸಂಬಂಧಿಸಿದ ವಿಷಯಗಳು ಅಂತಕ್ಕಂಥದ್ದು. ಬೋಧನೆ ಕಲಿಕೆನ ಅವಲಂಬಿಸಿದೆ, ಕಲಿಕೆ ಬೋಧನೆಯನ್ನು ಅವಲಂಬಿಸಿದೆ. ಎರಡೂ ಸರಿ ಹೋಗ್ಬೇಕು ಅಂತೇಳಿ ಬೋಧನೆ ಮಾಡ್ತಕ್ಕಂಥ ಏನು ವಿದ್ಯಾರ್ಥಿ ಇದಲ್ಲ, ಆ ಒಬ್ಬ ವಿದ್ಯಾರ್ಥಿ ಅಂತಕ್ಕಂದ್ರೆ ಬೋಧನೆ ಮಾಡ್ತಕ್ಕಂಥ ಶಿಕ್ಷಕ ಇದ್ರಲ್ಲ, ಅವನು ಎಫೆಕ್ಟಿವ್ ಆಗಬೇಕಾಗುತ್ತೆ. ಆ ಬೋಧನೆ ಮಾಡ್ತಕ್ಕಂಥ ಒಬ್ಬ ಶಿಕ್ಷಕ ಬಹಳಷ್ಟು ಪರಿಣಾಮಕಾರಿ ಆಗಬೇಕು ಅಂತ ಹೇಳಿದ್ರೆ ಅವನು ಈ ಮಸ್ಟ್ ಡೆವಲಪ್ಮೆಂಟ್ ಡಿಫ್ರೆಂಟ್ ಕಾಂಪಿಟೆನ್ಸೀಸ್, ವಿಭಿನ್ನವಾಗಿರ್ತಕ್ಕಂಥ, ಬೇರೆ ಬೇರೆವಾಗಿರ್ತಕ್ಕಂಥ, ಭಿನ್ನವಾಗಿರ್ತಕ್ಕಂಥ ಒಬ್ಬ ಸಾಮರ್ಥ್ಯಗಳನ್ನ ಅವನು ಬೆಳೆಸ್ಕೊಳ್ಬೇಕಾಗುತ್ತದೆ. ಬೌದ್ಧಿಕ ಸಾಮರ್ಥ್ಯಗಳು, ದೈಹಿಕ ಸಾಮರ್ಥ್ಯಗಳು, ಸಾಮಾಜಿಕ ಸಾಮರ್ಥ್ಯಗಳು, ಶೈಕ್ಷಣಿಕ ಸಾಮರ್ಥ್ಯಗಳು. ಅದಕ್ಕೆ ಸೌಂಡ್ ಮೈಂಡಿನ ಸೌಂಡ್ ಬಾಡಿ ಅಂತ ಹೇಳ್ತೀವಿ. ಒಬ್ಬ ಶಿಕ್ಷಕ ತಾನು ಬೌದ್ಧಿಕವಾಗಿ ಸಾಮರ್ಥ್ಯನಾಗಬೇಕಾಗತ್ತೆ, ಬೌದ್ಧಿಕವಾಗಿ ಸಮರ್ಥನಾಗಬೇಕಾಗತ್ತೆ. ಆ ಬೌದ್ಧಿಕ ಸಾಮರ್ಥ್ಯವನ್ನು ಬೆಳೆಸ್ಕೊಳ್ಳಿಕ್ಕೆ ಅವನಿಗೆ ಅನೇಕ ವಿಧವಾಗಿರ್ತಕ್ಕಂಥ ಆಯಾಮಗಳು ಕಾರ್ಯನಿರ್ವಹಿಸಬೇಕಾಗುತ್ತದೆ. ಅವರು ಚೆನ್ನಾಗಿ ಓದಬೇಕಾಗುತ್ತೆ ಸಾಹಿತ್ಯವನ್ನ. ಈ ಮಸ್ಟ್ ಬಿ ರೀಡ್ ಮೋರ್ ಅಂಡ್ ಮೋರ್ ಲಿಟ್ರೇಚರ್ಸ್, ಈ ವಿಸಿಟ್ ಮೋರ್ ಲೈಬ್ರರೀಸ್, ವಿ ಮಸ್ಟ್ ಪಾರ್ಟಿಸಿಪೇಟ್ ಮೋರ್ symposium, you must go to different trainings, ಬೇರೆ ಬೇರೆ ಆಗಿರತಕ್ಕಂತಹ ಪ್ರೊಫೆಷನಲ್ ಟ್ರೈನಿಂಗ್ಸ್ಗಳನ್ನು, ವೃತ್ತಿ ತರಬೇತಿಗಳಿಗೆ, ವಿಚಾರಗೋಷ್ಠಿಗಳಿಗೆ, ಸೆಮಿನಾರ್ಗಳಿಗೆ, ಅನೇಕ ಈ ಮೆಟ್ ಪೀರ್ ಗ್ರೂಪ್ಸ್, ಸಮವಯಸ್ಕರ, ದಿ ಮೆಟ್ ಇಂಟೆಲೆಕ್ಚುಯಲ್ ಪೀಪಲ್ಸ್, ಬುದ್ಧಿವಂತ ಬೌದ್ಧಿಕ ಸಾಮರ್ಥ್ಯ ಇರ್ತಕ್ಕಂಥ ವ್ಯಕ್ತಿಗಳೊಂದಿಗೆ ಇವನು ಸಂಪರ್ಕವನ್ನು ಇಟ್ಕೊಳ್ಬೇಕಾಗುತ್ತೆ. ಅವರೊಂದಿಗೆ ನೇರವಾಗಿರ್ತಕ್ಕಂಥ ಸಂವಹನ ಇಟ್ಕೊಳ್ಬೇಕಾಗುತ್ತದೆ. ಸಾಹಿತ್ಯವನ್ನು ಓದಬೇಕಾಗತ್ತೆ. ಇವನು ಚೆನ್ನಾಗಿ ಮೊದಲು ಆರು ತಿನ್ನಬೇಕು. ಏನು ತಿನ್ನಬೇಕಾಗುತ್ತೆ? ಫುಟ್ಪಾತ್ನಾಗ ಇರ್ತಕ್ಕಂಥ ಕಸವಲ್ಲ, ರಸವನ್ನ, ಸಾಹಿತ್ಯದ ರಸವನ್ನ ಇವನು ಚೆನ್ನಾಗಿ ಹರಿದು ತೆಗೆದು ನುಂಗಬೇಕಾಗತ್ತೆ, ಕುಡಿಬೇಕಾಗತ್ತೆ. ಇವನು ಯಾವಾಗ ಜ್ಞಾನವನ್ನು ಹರಿದು ರಸವತ್ತಾಗಿ ಕುಡಿತನೋ ಆಗ ಮಾತ್ರ ಅವನು ಕಕ್ಕಬಲ್ಲ ಅಂತ ಹೇಳ್ತಾರೆ. ಅದು ಚೆನ್ನಾಗಿ ಅಂದ್ರೆ ಹೇಳಬಲ್ಲ. ಹಾಗಾಗಿ ಬೌದ್ಧಿಕವಾಗಿ ಶ್ರೀಮಂತನಾಗಬೇಕಾಗತ್ತೆ ಒಬ್ಬ ಶಿಕ್ಷಕ ಅಂತಕ್ಕಂಥ ಬಹಳಷ್ಟು ಮುಖ್ಯ. ಹೀಗಾಗಿ ನಾವು ಬೋಧನೆ ಅಂತ ಹೇಳಿದ್ರೆ ದ ಇಂಪೋರ್ಟಿಂಗ್ ಆಫ್ ನಾಲೆಡ್ಜ್ ಆರ್ ದ ಸ್ಕಿಲ್ ಅಂತ ಹೇಳ್ತೀವಿ ನಾವು. ಟೀಚಿಂಗ್ ಇಸ್ ಎ ಇಂಟೆನ್ಷನಲ್ ಆಕ್ಟಿವಿಟಿ. ಟೀಚಿಂಗ್ ಇಸ್ ಎ ಎಫೆಕ್ಟಿವ್ ಡಿಸ್ಕಷನ್ಸ್ ಬಿಟ್ವೀನ್ ಟೀಚರ್ ಅಂಡ್ ಸ್ಟೂಡೆಂಟ್ ಅಂತ ಹೇಳ್ತೀವಿ. ಟೀಚಿಂಗ್ ಮೀನ್ಸ್ ದ ಎಫೆಕ್ಟ್ ರಿಸಲ್ಟ್ಸ್ ಆಫ್ ಲರ್ನಿಂಗ್. ಒಂದು ಕಲಿಕೆಯ ಉತ್ತಮವಾಗಿರ್ತಕ್ಕಂಥ ಫಲಿತಾಂಶ ಅಂತಕ್ಕಂಥದ್ರ ಮೇಲೆ ನಾವು ಅವ್ನು ಚೆನ್ನಾಗಿ ಕಲ್ತಿದ್ದಾನೆ, ಚೆನ್ನಾಗಿ ನಮಗೆ ಅದಕ್ಕೆ ನಾವು ಹೇಳ್ತೀವಿ ಪ್ರಾಸೆಸ್ ಅಂಡ್ ಪ್ರಾಡಕ್ಟ್ ಅಂತಕ್ಕಂಥ ಮಾತನ್ನ. ಸೊ ಅಂಥ ಒಂದು ಬೋಧನೆ ಅಂತಕ್ಕಂಥದ್ದು ಯಾಕೆ ಮಹತ್ವವಾಗಿದೆ ಈಗ ನೋಡಬೇಕಾಗಿರ್ತದೆ. ವಾಟ್ ಆರ್ ದ ಇಂಪಾರ್ಟೆನ್ಸ್ ಆಫ್ ಟೀಚಿಂಗ್ ಅಂತಕ್ಕಂಥ ಬೋಧನೆ ಯಾಕೆ ಮಹತ್ವವಾಗಿದೆ ಹೇಳ್ತೀವಿ ನಾವು ಒಂದಷ್ಟು ಹೇಳ್ಬೋದು, ಏನೋ ಒಂದು 5, 6, 10 ಪಾಯಿಂಟ್ ಹೇಳ್ಬೋದು. ಬಟ್ ಯು ಗೋ ಥ್ರೂ ದಿ ಟೆಕ್ಸ್ಟ್ ಬುಕ್ಸ್, ಯು ಮಸ್ಟ್ ರೀಡ್ ದ ಟೆಕ್ಸ್ಟ್ ಬುಕ್ಸ್. ಇಲ್ಲಿ ಹೇಳ್ತೀವಿ ನಾವು ಬೋಧನೆಯ ಮಹತ್ವ ಏನು, ವಾಟ್ ಆರ್ ದ ಇಂಪಾರ್ಟೆನ್ಸ್ ಆಫ್ ಟೀಚಿಂಗ್ ಅಂತ ಹೇಳಿದಾಗ ದ ಟೀಚಿಂಗ್ ಈಸ್ ಹೆಲ್ಪ್ಫುಲ್ ಟು ಸೋಷಿಯಲ್ ಯೂಸ್ಫುಲ್ ಅಂತ ಹೇಳ್ತೀವಿ ನಾವು. ದ ಟೀಚಿಂಗ್ ಈಸ್ ಹೆಲ್ಪ್ ಟು ಸೋಷಿಯಲ್ ಯೂಸ್ಫುಲ್, ಸಾಮಾಜಿಕವಾಗಿ ಉಪಯುಕ್ತವಾಗಿರ್ತಕ್ಕಂಥದ್ದು. ಒಂದು ದೊಡ್ಡ ರಾಷ್ಟ್ರವನ್ನು ಕಟ್ಟಬೇಕಾದ್ರೆ, ಸಮಾಜವನ್ನು ಕಟ್ಟಬೇಕಾದ್ರೆ, ವ್ಯಕ್ತಿಯೊಬ್ಬನ ಉದ್ಧಾರ ಮಾಡಬೇಕು ಅಂತಂದಾಗ, ಮಗುವಿನ ಸರ್ವಾಂಗೀಣ ಅಭಿವೃದ್ಧಿನ ಮಾಡಬೇಕು ಅಂದರೆ ನಾವು ಈ ಒಂದು ಬೋಧನೆ ಮಾಡಬೇಕಾಗುತ್ತದೆ. ಬಹುದೊಡ್ಡದಾಗಿರ್ತಕ್ಕಂಥ ಅನೇಕ ಸಾಧು ಸಂತರ ಬೋಧನೆಯನ್ನು ಮಾಡ್ತಾರೆ. ಹಿರಿಯರು ಕಿರಿಯರಿಗೆ, ಜ್ಞಾನಿ ಅಜ್ಞಾನಿಗೆ, ತಿಳಿದವನು ತಿಳಿಯದವನಿಗೆ, ಗೊತ್ತಿರೋನು ಗೊತ್ತಿಲ್ಲದವನಿಗೆ ಹೇಳ್ತಕ್ಕಂಥದ್ದು. ಹೀಗೆ ಟೀಚಿಂಗ್ ಅಂತಕ್ಕಂಥದ್ದು ಇಸ್ ವೆರಿ ಯೂಸ್ಫುಲ್ ಟು ಸೊಸೈಟಿ ಅಂತ ನಾವು ಹೇಳ್ತೀವಿ. ಎರಡನೇದಾಗಿ ಹೇಳ್ತೀವಿ ನಾವು ದ ಟೀಚಿಂಗ್ ಹೆಲ್ಪ್ಸ್ ಟು ಪ್ರಾಬ್ಲಮ್ ಸಾಲ್ವಿಂಗ್. ದೈನಂದಿನ ಸಮಸ್ಯೆಗಳನ್ನು, ಶೈಕ್ಷಣಿಕ ಸಮಸ್ಯೆಗಳನ್ನು, ಸಾಮಾಜಿಕ ಸಮಸ್ಯೆಗಳನ್ನು, ಎಲ್ಲ ತರಹ ಆಗಿರಕ್ಕೆ ದೈನಂದಿನ ಸಮಸ್ಯೆಗಳಿಗೆ ಸವಾಲನ್ನು ಒಡ್ಡತಕ್ಕಂಥ ಸಮಸ್ಯೆಗಳಿಗೆ ಪರಿಣಾಮಕಾರಿಯಾಗಿರ್ತಕ್ಕಂಥ ಪರಿಹಾರವನ್ನು ಕಂಡುಹಿಡಿಯಲಿಕ್ಕೆ ನಮಗೆ ಬೋಧನೆ ಬೇಕಾಗ್ತಕ್ಕಂಥದ್ದು. ಹಾಗೆಯೇ ದ ಟೀಚಿಂಗ್ ಈಸ್ ಆಲ್ವೇಸ್ ಎಂಕರೇಜ್ ಟು ಗುಡ್ ಲರ್ನಿಂಗ್ ಸಿಚುಯೇಷನ್ಸ್ ಅಂತ ಹೇಳ್ತೀವಿ ನಾವು. ಬೋಧನೆ ಅಂತಕ್ಕಂಥದ್ದು ಉತ್ತಮವಾಗಿರ್ತಕ್ಕಂಥ ಪರಿಣಾಮಕಾರಿಯಾಗಿರ್ತಕ್ಕಂಥ ಕಲಿಕಾ ವಾತಾವರಣಕ್ಕೆ ಸಹಾಯವನ್ನು ಮಾಡತಕ್ಕಂಥ ಮಾತನ್ನ ಹೇಳ್ತೀವಿ ನಾವು. ಹಾಗೇನೆ ದ ಟೀಚಿಂಗ್ ಹೆಲ್ಪ್ಸ್ ಟು ಸೆಲ್ಫ್ ಅಬ್ಸರ್ವೇಷನ್ಸ್. ಸ್ವಯಂ ಅವಲೋಕನಕ್ಕೆ ಯಾವನು ಕೇಳ್ತಾನೋ, ಯಾವನು ಕೇಳಿಸ್ಕೊಳ್ತಾನೋ,
ಯಾರು ಆಲಿಸ್ಕೊಳ್ತಾರೋ, ಯಾವುದು ಪಡ್ಕೊಳ್ತಾರೋ ಅವರು ಏನು ಮಾಡ್ತಾರೆ, ಮತ್ತಷ್ಟು ಅದರ ಕಡೆ ಗಮನ ಕೊಟ್ಟು ವೈಯಕ್ತಿಕವಾಗಿ ಅವಲೋಕನ ಮಾಡ್ತಕ್ಕಂಥ ಬದುಕಿಗೆ ತನ್ನ ಬದುಕನ್ನು ಸುಧಾರಿಸಿಕೊಳ್ಳಿಕ್ಕೆ ಅಂತ ಹೇಳ್ತೀವಿ. ಹಾಗೆಯೇ ಟೀಚಿಂಗ್ ಈಸ್ ಎ ಡೆವಲಪ್ಮೆಂಟ್ ಆಫ್ ಇಂಟ್ರೆಸ್ಟ್. ಆಸಕ್ತಿಯನ್ನು ಅಭಿವೃದ್ಧಿ ಮಾಡ್ತಕ್ಕಂಥದ್ದು, ಆಸಕ್ತಿಯನ್ನು ಕೆರಳಿಸ್ತಕ್ಕಂಥದ್ದು. ನಮಗೆ ಗೊತ್ತಿರೋದಿಲ್ಲ ಅದ್ರ ಮಹತ್ವ, ಇನ್ನೊಬ್ರು ಹೇಳಿದಾಗ ಆಗ ನಮಗೇನಾಗುತ್ತೆ, ಆ ವಸ್ತುವಿನ ಬಗ್ಗೆ, ವ್ಯಕ್ತಿಯ ಬಗ್ಗೆ, ಐತಿಹ್ಯಗಳ ಬಗ್ಗೆ ಮಹತ್ವ ನೋಡುತ್ತಕ್ಕಂಥ ಮಾತನ್ನು ಹೇಳ್ತೀವಿ ನಾವು. ಹಾಗೆಯೇ ಟೀಚಿಂಗ್ ಹೆಲ್ಪ್ಸ್ ಟು ಡೆವಲಪ್ಮೆಂಟ್ ಆಫ್ ಗುಡ್ ಕಮ್ಯುನಿಕೇಷನ್ಸ್. ಉತ್ತಮವಾಗಿರ್ತಕ್ಕಂಥ ಸಂವಹನ ಕೌಶಲ ಬೆಳೆಸ್ಕೊಳ್ಳಿಕ್ಕೆ ಬೋಧನೆ ಅಂತಕ್ಕಂಥದ್ದು ಮಹತ್ವಪೂರ್ಣವಾಗಿದೆ ಅಂತಕ್ಕಂಥದ್ದು. ಹಾಗಾಗಿ ಇಂಥ ಅಷ್ಟೊಂದು ಪರಿಣಾಮಕಾರಿಯಾಗಿರ್ತಕ್ಕಂಥ ಮಹತ್ವವಾಗಿರ್ತಕ್ಕಂಥ ಬೋಧನೆಗೆ ನಾವು ನೋಡಿದಾಗ ಇಲ್ಲಿ ಬರ್ಬೋದಾಗಿರ್ತಕ್ಕಂಥ ಇಂಥ ಡಿಫ್ರೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಟೀಚಿಂಗ್ ಅಂತ ಹೇಳಿದಾಗ ಇಲ್ಲಿ ಬೋಧನೆ ಅಂತಕ್ಕಂಥದ್ದು ಬೈಫಲ ಪ್ರೊಸೆಸ್ ಅಂತ ಹೇಳ್ಬೋದೆ, ದ್ವಿಮುಖ ಪ್ರಕ್ರಿಯೆ. ಅಂಡ್ ದೆನ್ ದ ಟೀಚಿಂಗ್ ಈಸ್ ಎನ್ ಎ ಟ್ರೈಪೋಲಾರ್ ಪ್ರೊಸೆಸ್. ಟ್ರೈಪೋಲಾರ್ ತ್ರಿಮುಖ ಪ್ರಕ್ರಿಯೆ, ದ್ವಿಮುಖ ಪ್ರಕ್ರಿಯೆ ಬೈಪೋಲಾರ್ ಟೀಚರ್ ಅಂಡ್ ಸ್ಟೂಡೆಂಟ್ಸ್, ಟ್ರೈಪೋಲಾರ್ ಟೀಚರು ಮತ್ತು ವಿದ್ಯಾರ್ಥಿಗಳ ಮಧ್ಯೆ ಕರಿಕ್ಯುಲಮ್ನ ಬೇಸಾಗಿಟ್ಕೊಂಡು ಮಾಡ್ತಕ್ಕಂಥದ್ದು. ಕರಿಕ್ಯುಲಮ್ ಅಂದರೆ ಅದು ಸಾಮಾಜಿಕ ಸಮಸ್ಯೆಗಳಿಗೆ ಪರಿಹಾರ ಹುಡುಕದಿನಲ್ಲಿ ಜ್ವಲಂತವಾಗಿರ್ತಕ್ಕಂಥ, ಜೀವಂತವಾಗಿರ್ತಕ್ಕಂಥ, ಪ್ರಚಲಿತ ಘಟನೆಗಳಿಗೆ ಹೊಂದಿಕೊಳ್ಳಬಹುದಾಗಿರ್ತಕ್ಕಂಥ ಸಮಸ್ಯೆಗಳ ಸವಾಲನ್ನು ಎದುರಿಸಿದ ರೀತಿಯಲ್ಲಿ ನಾವು ನಮ್ಮ ಕರಿಕ್ಯುಲಮ್ನ ಫ್ರೇಮ್ ಮಾಡಿರ್ತೀವಿ ಅಂತಕ್ಕಂಥದ್ದು. ಹಾಗೆಯೇ ಎಜುಕೇಷನ್ಸ್ ಅಂತಕ್ಕಂಥದ್ದು ಮಲ್ಟಿಪೋಲಾರ್ ಪ್ರೊಸೆಸ್, ಇದು ಬಹುಮುಖ ಪ್ರಕ್ರಿಯೆ ಅಂತಕ್ಕಂಥದ್ದು. ಬರೀ ಕೇವಲ ವಿದ್ಯಾರ್ಥಿ ಮಧ್ಯೆ ಪುಸ್ತಕದ ಮಧ್ಯೆ ಇರ್ತಕ್ಕಂಥಲ್ಲ, ಸಾಮಾಜಿಕ ಸಂಬಂಧಗಳು, ರಾಜಕೀಯ ಸಂಬಂಧಗಳು, ಆರ್ಥಿಕ ಸಂಬಂಧಗಳು ಎಲ್ಲ ಇನ್ ಆಲ್ ಆಸ್ಪೆಕ್ಟ್ಸ್ ಅದಕ್ಕೆ ಇಂಟರ್ಲೇಟೆಡ್ ದ ಬೋರ್ ಅಂತ, ಅದಕ್ಕೆ ಅದನ್ನು ಮಲ್ಟಿಪೋಲಾರ್ ಪ್ರೊಸೆಸ್ ಅಂತ ಹೇಳ್ತೀವಿ. ಟೀಚಿಂಗ್ ಇಸ್ ಎನ್ ಆರ್ಟ್ ಅಂತ ಹೇಳ್ತೀವಿ. ಟೀಚಿಂಗ್ ಇಸ್ ಎನ್ ಕಾಂಪ್ಲೆಕ್ಸ್ ಆಕ್ಟಿವಿಟಿ. ಇದು ಸರಳವಾಗಿರ್ತಕ್ಕಂಥ ಚಟುವಟಿಕೆ ಅಲ್ಲ, ಸಂಕೀರ್ಣವಾಗಿ ಚಟುವಟಿಕೆ. ಬೋಧನೆ ಅಂತಕ್ಕಂಥ ಒಂದು ಕಲೆ, ಅಂದರೆ ಕೇಳ್ತಕ್ಕಂಥನ್ನ ಹೆಂಗೆ ಬೇಕಾದ್ರೂ ಮಾಡೋದು ಕಾಣಿಸ್ತಕ್ಕಂಥದ್ದು. ಎಂಥವುದೇ ಕಠಿಣ ವಿಷಯಗಳನ್ನಾದ್ರೂ ಸಹ ಹೇಳುವ ಮಾರ್ಗದಲ್ಲಿ ಉಪಯೋಗಿಸ್ತಕ್ಕಂಥ ಸಾಧನಗಳ ಮೂಲಕ ನಾವು ಬಳಸಬಹುದಾಗಿರ್ತಕ್ಕಂಥ ತಂತ್ರಗಳ ಮೂಲಕ ವಿದ್ಯಾರ್ಥಿಯನ್ನು ಮುಟ್ತಕ್ಕಂಥ, ಬದಲಾವಣೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಾವು ಹೋಗಬೇಕಾಗತ್ತೆ. ಇದಕ್ಕೆ ನಾವು ಟೀಚಿಂಗ್ ಇಸ್ ಎನ್ ಆರ್ಟ್ ಅಂತ ಹೇಳ್ತೀವಿ, ಟೀಚಿಂಗ್ ಇಸ್ ಎ ಕಾಂಪ್ಲೆಕ್ಸ್ ಆಕ್ಟಿವಿಟಿ ಅಂತ ಹೇಳ್ತೀವಿ, ಟೀಚಿಂಗ್ ಇಸ್ ಎ ಮಲ್ಟಿಪೋಲಾರ್ ಪ್ರೊಸೆಸ್ ಅಂತ ಹೇಳ್ತೀವಿ, ಟೀಚಿಂಗ್ ಇಸ್ ಎ ಟ್ರೈಪೋಲಾರ್ ಪ್ರೊಸೆಸ್ ಅಂತ ಹೇಳ್ತೀವಿ, ಟೀಚಿಂಗ್ ಇಸ್ ಎ ಬೈಪೋಲಾರ್ ಪ್ರೊಸೆಸ್ ಅಂತ ಹೇಳ್ತೀವಿ ನಾವು. ಹಾಗಾಗಿ ಇಂಥ ಒಂದು ಬೋಧನೆಯಲ್ಲಿ ಭಿನ್ನವಾಗಿರ್ತಕ್ಕಂಥ ಹಂತಗಳಿದ್ದಾವೆ. ಅದಕ್ಕೆ ನಾವು ನೋಡಬೇಕಾಗಿರ್ತಕ್ಕಂಥದ್ದು ದ ಸ್ಟೆಪ್ಸ್ ಆಫ್ ಡಿಫ್ರೆಂಟ್ ಸ್ಟೆಪ್ಸ್ ಆಫ್ ಟೀಚಿಂಗ್ ಅಂತಕ್ಕಂಥದ್ದು. ಅಂದರೆ ಬೋಧನೆಯ ವಿವಿಧ ಹಂತಗಳೇನು. ಇಲ್ಲಿ ಫಸ್ಟ್ ಒನ್, ದ ಫಾರ್ಮುಲೇಷನ್ ಆಫ್ ಆಬ್ಜೆಕ್ಟಿವ್ಸ್. ಉದ್ದೇಶಗಳನ್ನು ರಚನೆ ಮಾಡಿಕೊಳ್ಬೇಕಾಗುತ್ತೆ. ಅಂದರೆ ನಾನೇಕೆ ಬೋಧನೆ ಮಾಡಬೇಕಾಗುತ್ತೆ, ಯಾರಿಗೆ ಬೋಧನೆ ಮಾಡಬೇಕಾಗುತ್ತೆ, ಯಾವಾಗ ಬೋಧನೆ ಮಾಡಬೇಕಾಗುತ್ತೆ, ಎಷ್ಟು ಬೋಧನೆ ಮಾಡಬೇಕಾಗುತ್ತೆ, ಮತ್ತು ಬೋಧನೆ ಮಾಡುವುದರಿಂದ ವಿದ್ಯಾರ್ಥಿಯ ವರ್ತನೆಯಲ್ಲಾಗ್ತಕ್ಕಂಥ ಬದಲಾವಣೆಗಳೇನು, ಇವುಗಳನ್ನು ನಾನು ಫಸ್ಟ್ ವಿ ಹ್ಯಾವ್ ಟು ಐಡೆಂಟಿಫೈ. ಅದಕ್ಕೆ ನಾವು ಹೇಳ್ತೀವಿ ದ ಫಾರ್ಮುಲೇಷನ್ ಆಫ್ ಆಬ್ಜೆಕ್ಟಿವ್ಸ್. ಅಂಡ್ ದೆನ್ ಸೆಕೆಂಡ್ ಒನ್, ದ ಫ್ರೀ ಅಸೆಸ್ಮೆಂಟ್ ಆಫ್ ಸ್ಟೂಡೆಂಟ್ ಬಿಹೇವಿಯರ್. ಫ್ರೀ ಅಸೆಸ್ಮೆಂಟ್ಸ್, ಬೋಧನೆಯ ಮುನ್ನ ವಿದ್ಯಾರ್ಥಿಯೊಬ್ಬನ ವರ್ತನೆಯನ್ನು ತಿಳ್ಕೊಳ್ಬೇಕಾಗುತ್ತೆ. ಅಂದರೆ ಅವನು ಎಷ್ಟು ಕಲ್ತಿದ್ದಾನೆ, ಇನ್ನೇನು ಕಲಿಬೇಕಾಗುತ್ತೆ. ಯಾಕೆಂದರೆ ಟೀಚಿಂಗ್ ಸ್ಟೇಜಸ್ ಅಲ್ಲಿ ನಾವು ಹೇಳ್ತೀವಿ ನೌನ್ ಟು ಅನ್ನೌನ್, ಸಿಂಪಲ್ ಟು ಕಾಂಪ್ಲೆಕ್ಸ್. ನೌನ್ ಟು ಅನ್ನೌನ್, ಸಿಂಪಲ್ ಟು ಕಾಂಪ್ಲೆಕ್ಸ್. ಹಾಗೆ ಇಲ್ಲೇನಾಗುತ್ತೆ, ಫ್ರೀ ಅಸೆಸ್ಮೆಂಟ್ ಆಫ್ ಸ್ಟೂಡೆಂಟ್ ಬಿಹೇವಿಯರ್. ನನ್ನ ಬೋಧನೆಗೆ ಮುನ್ನ ಅವನ ವಿದ್ಯಾರ್ಥಿಗಳ ವರ್ತನೆಗಳೇನಿದೆ, ಅವನ ಬೌದ್ಧಿಕ ಸಾಮರ್ಥ್ಯವಿದೆ, ಎಷ್ಟು ತಿಳ್ಕೊಂಡಿದ್ದಾನೆ. ಎಲ್ಲರೂ ನೋಡ್ತಾರೆ ಸೂರ್ಯ ಬೆಳಕನ್ನು ಕೊಡ್ತಾನೆ, ಸೂರ್ಯ ಪೂರ್ವದಲ್ಲಿ ಹುಡ್ತಾನೆ. ಆದರೆ ಆ ಸೂರ್ಯನ ಕ್ಯಾರೆಕ್ಟರ್ಸ್ ಏನು, ಸೂರ್ಯನ ಹೆಡ್ಜಲ್ಲಿ ಎಷ್ಟು ಉಷ್ಣಾಂಶಗಳಿದೆ. ಒಂದು ಐತಿಹ್ಯದ ಪ್ರಕಾರ ಸೂರ್ಯನ ತುದಿ ಹೆಡ್ಜ್ ಇದೆಯಲ್ಲ, ಅಲ್ಲಿ 14,000 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶಗಳಿದೆಯಂತೆ. ಒಂದು ಕಬ್ಬಿಣದ ಪೀಸ್ ಹಾಕಿದ್ರೆ ಏನಾಗ್ಬೋದು, ಕ್ಯಾನ್ ಯು ಇಮ್ಯಾಜಿನ್? ಹಾಗಾದರೆ ಸೂರ್ಯ ಅಂತಕ್ಕಂಥದ್ದು ಎಲ್ಲ ವಸ್ತುಗಳಿದ್ದಾವೆ, ಅದು ಹೇಗೆ ರಚನೆಗಳಾಗಿದೆ, ಅದರ ಸುತ್ತ ಹೇಗೆ ಸುತ್ತಾ ಇದೆ, ಇದೆಲ್ಲ ಸೋಲಾರ್ ಸಿಸ್ಟಮ್ಸ್ ಅಂದ್ರೆ ಏನು, ಅದೆಲ್ಲ ತಿಳ್ಕೊಳ್ಬೇಕು ಅಂತ. ಅದಕ್ಕೆ ನಾವು ದ ಫ್ರೀ ಅಸೆಸ್ಮೆಂಟ್ ಆಫ್ ಸ್ಟೂಡೆಂಟ್ ಬಿಹೇವಿಯರ್ ಅಂತ ನಾವು ಹೇಳ್ತೀವಿ. ಸೊ ಮತ್ತೆ ಹೇಳ್ತೀವಿ ಡಿಸೈನ್ ಅಂಡ್ ಡೆವಲಪ್ಮೆಂಟ್. ಡಿಸೈನ್ ಅಂಡ್ ಡೆವಲಪ್ಮೆಂಟ್, ವಿನ್ಯಾಸ ಮತ್ತು ಅಭಿವೃದ್ಧಿ ಅಂತ ಹೇಳ್ತೀವಿ ನಾವು. ವಿನ್ಯಾಸ ಮತ್ತು ಅಭಿವೃದ್ಧಿ
ನಾವು ಹೇಳ್ತೀವಿ ಏನು ವಿನ್ಯಾಸ ಮಾಡಬೇಕು, ಏನು ಅಭಿವೃದ್ಧಿ ಮಾಡಬೇಕು, ತರಗತಿಯಲ್ಲಿ ನಾನು ಯಾವ ಚಟುವಟಿಕೆಯನ್ನು ಡಿಸೈನ್ ಮಾಡಬೇಕಾಗಿದೆ, ಯಾವ ಚಟುವಟಿಕೆಯನ್ನು ಹೆಂಗೆ ಡೆವಲಪ್ಮೆಂಟ್ ಮಾಡಬೇಕಾಗಿದೆ, ಅದು ಅರ್ಥ ಆಗಬೇಕಾದ್ರೆ ನಾವೇನು ಮಾಡಬೇಕಾಗ್ತಕ್ಕಂಥದ್ದು, ಇದೆಲ್ಲವನ್ನು ನಾವು ನೋಡಬೇಕಾಗ್ತಕ್ಕಂಥದ್ದು. ಹಲೋ.